ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು 8ಕ್ಕೆ 8 ಸುದ್ದಿ 8. ನಮಗೂ ನಿಮಗೂ ಇದೆ ಸುದ್ದಿಯ ನಂಟು. ಶುರು ಮಾಡೋಣ ಈಗ ಹೆಡ್ಲೈನ್ಸ್. ಸ್ಯಾಂಡಲ್ವುಡ್ ನಟನಿಗೆ ಮತ್ತೆ ಕಂಟಕ. 7 ಮಂದಿ ಆರೋಪಿಗಳಿಗೆ ಖಾಕಿ ಪಡೆ ಶಾಕ್. ಕ್ಯಾನ್ಸಲ್ ಆಗುತ್ತಾ ದರ್ಶನ್ ಬೇಲ್? ಮತ್ತೆ ವಕ್ಕರಿಸಿದ ಚೀನಾ ವೈರಸ್. ಪುಟ್ಟ ಮಕ್ಕಳೇ ಇದರ ಟಾರ್ಗೆಟ್. ಬೆಂಗಳೂರಲ್ಲಿ ಟೆನ್ಷನ್. ಕೊಡಗಿನಲ್ಲಿ ಮುಂದುವರೆದ ವಸ್ತ್ರ ಸಮರ. ಸುಖಾಂತ್ಯ ಕಾಣದ ವಸ್ತ್ರ ಸಂಹಿತೆ ವಿವಾದ. 1 ತಿಂಗಳ ಕಾಲಾವಕಾಶ ಕೇಳಿದ ದೇವಸ್ಥಾನ ಸಮಿತಿ. ನೇಪಾಳದಲ್ಲಿ ಭಾರೀ ಭೂಕಂಪ. ರಿಕ್ಟರ್ ಮಾಪಕದಲ್ಲಿ 7.1ರಷ್ಟು ತೀವ್ರತೆ ದಾಖಲು. ದೆಹಲಿ ಸುತ್ತಮುತ್ತಲೂ ನಡುಗಿದ ಭೂಮಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಜನ ಆರೋಪಿಗಳಿಗೂ ಕೂಡ ಜಾಮೀನು ಮಂಜೂರಾಗಿದೆ. ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಾಮಾಗಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಂತಹ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ ನಿನ್ನೆ. ಕಾರಣ, ನಗರ ಪೊಲೀಸರು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ದಾರೆ. ಇವರ 7 ಆರೋಪಿಗಳ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಹಲವು ಕಾರಣಗಳನ್ನ ಕೂಡ ಮುಂದಿಟ್ಟಿದ್ದಾರೆ. ಸುಪ್ರೀಂ ಶಾಕ್ನಿಂದ ಹೇಗೆ ಆಚೆ ಬರ್ತಾರೆ ನಟ ದರ್ಶನ್ ಅನ್ನೋದು ಪ್ರಶ್ನೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಟ ದರ್ಶನ್ ಬೇಲ್ ಕ್ಯಾನ್ಸಲ್ ಆಗುತ್ತಾ? 7 ಜನ ಕೊಲೆ ಆರೋಪಿಗಳಿಗೆ ಖಾಕಿ ಶಾಕ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ನಟ ದರ್ಶನ್ ಬೇಲು ಪಡೆದು ಹೊರಗೆ ಬಂದಿದ್ರು. ಜಾಮೀನು ಸಿಕ್ಕ ಖುಷಿಯಲ್ಲಿದ್ದ ರೆಸ್ಟ್ ಮೂಡಿನಲ್ಲಿದ್ದ ಸಾರಥಿಗೆ ಬೆಂಗಳೂರು ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳ ಜಾಮೀನು ರದ್ದುಗೊಳಿಸುವಂತೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿ ಸಲ್ಲಿಸಿದ್ದಾರೆ. ಇದೀಗ ದರ್ಶನ್ಗೆ ಮತ್ತೆ ಕಾನೂನು ಸಮರ ಟೆನ್ಷನ್ ಶುರುವಾಗಿದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಸಂಕಷ್ಟ ತಪ್ಪಿಸಿಕೊಳ್ಳಲು ದರ್ಶನ್ ವಕೀಲರು ಪ್ಲಾನ್ ರೆಡಿ ಮಾಡಿದ್ದಾರಂತೆ. ಸಾರಥಿ ಕಾನೂನು ಸಮರ ಹೇಗೆ? ದರ್ಶನ್ಗೆ ಆರೋಗ್ಯ ಸರಿಯಿಲ್ಲ. ಕೋರ್ಟ್ ಮೊದಲು ಜಾಮೀನು ನೀಡಿದ್ದೇ ಆರೋಗ್ಯ ಕಾರಣಕ್ಕೆ ಎಂಬುದೇ ವಕೀಲರಿಗೆ ಬಹುದೊಡ್ಡ ಅಸ್ತ್ರವಾಗಿದೆ. ಇನ್ನು ಪ್ರಕರಣದ ತನಿಖೆ ಮುಕ್ತಾಯವಾಗಿದೆ. ಮತ್ತೆ ಬಂಧನ ಅನವಶ್ಯಕ. ದರ್ಶನ್ ಒಬ್ಬ ಕಲಾವಿದ, ವೃತ್ತಿ ನಿರ್ವಹಣೆ ಮುಖ್ಯ. 16 ಸಿನಿಮಾಗಾಗಿ ನಿರ್ಮಾಪಕರು ಸಾಕಷ್ಟು ಬಂಡವಾಳ ಹಾಕಿದ್ದಾರೆ.